ಪಾವಗಡದ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ. ಪಂಚಾಯಿತಿಯಲ್ಲಿ ನಡೆದಿರುವಂಥ ಅವ್ಯವಹಾರಗಳನ್ನ ತನಿಖೆ ಮಾಡಬೇಕು ಅಂತೇಳಿ ಹಿಂದೆ ಇಒ ಅವ್ರಿಗೆ ನಾನೊಂದು ಮನವಿ ಕೊಟ್ಟಿದ್ದೆ. ಲೇಔಟ್ ಮಾಫಿಯಾಗಳಿಂದ ಲಕ್ಷಾಂತರ ರೂಪಾಯಿಗಳು 25 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಇಡ್ತಾರೆ ಸ್ವಾಮಿ. ಗ್ರಾಮ ಪಂಚಾಯಿತಿ ಇರೋದು ಗ್ರಾಮಗಳ ಅಭಿವೃದ್ಧಿಗೆಂದು. ಆದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಭಿವೃದ್ಧಿ ಕೆಲಸ ಮಾಡದೆ ಹಣವನ್ನ ಕೊಳ್ಳೆ ಹೊಡಿತಾ ಇರೋದು ಬೆಳಕಿಗೆ ಬಂದಿದೆ. ಹೌದು, ಪಾವಗಡ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ನಡೆಸ್ತಾ ಇರೋ ಕರ್ಮಕಾಂಡಗಳು ಒಂದೊಂದೇ ಬಯಲಾಗ್ತಾವೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿಸ್ತೀವಿ ಅಂತ ಹಾಗೂ ಲೇಔಟ್ ಮಾಫಿಯಾಗಳಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕ್ತಾ ಇರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಲೇಔಟ್ ಅಪ್ರೂವಲ್ಗೆ ಸುಮಾರು 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರುವ ಬಗ್ಗೆ ಆಡಿಯೋ ಪಾವಗಡ ತಾಲೂಕಿನಲ್ಲಿ ವೈರಲ್ ಆಗಿದ್ದು, ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಹೌದು, ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರೊಂದಿಗೆ ಮೀಟಿಂಗ್ ಮಾಡಿಯೇ ಸುಮಾರು 3 ರಿಂದ 4 ತಿಂಗಳಾಗಿದೆಯಂತೆ. ಅಲ್ಲದೆ ಗ್ರಾಮಗಳಲ್ಲಿ ಚರಂಡಿ ಕ್ಲೀನ್, ಫೆನೈಲ್ ಅದು ಇದು ಅಂತ ಖರೀದಿ ಮಾಡಿಸ್ತೀವಿ ಅಂತಾರೆ. ಇನ್ನು ಅಂಗಡಿಯಲ್ಲಿ ಖರೀದಿಸುವ ಬಿಲ್ಗಳಾಗಿದ್ರೆ ಬೇಗ ಪಾಸ್ ಮಾಡ್ತಾರೆ. ಇನ್ಯಾವುದಾದ್ರೂ ಬಿಲ್ ಅನ್ನ ಪಾಸ್ ಮಾಡೋದಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇದಲ್ಲದೆ ಸಾಮಾನ್ಯ ಸಭೆ ಅಂದ್ರೆ ಮಾತ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಪಿಡಿಒ ಬರ್ತಾರೆ. ಉಳಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಗೆ ಹೋಗಿ ಚೆಕ್ ಬುಕ್ಗಳಿಗೆ ಸೈನ್ ಮಾಡಿಸ್ಕೊಂಡು ಬರ್ತಾರೆ. ಅಲ್ಲದೆ ಅವರ ಮನೆಗೆ ಬಿಲ್ ಕಲೆಕ್ಟರ್ಗಳನ್ನ ಕಳುಹಿಸಿ ಸೈನ್ ಮಾಡಿಸ್ಕೊಂಡು ಬರ್ತಾರೆ. ಯಾವತ್ತೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದೇ ಇಲ್ಲ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಸುಮಾರು 1.5 ವರ್ಷದಿಂದ ಈ ಪಂಚಾಯಿತಿಯಲ್ಲಿ ನಡೆದಿರುವಂಥ ಅವ್ಯವಹಾರಗಳನ್ನ ತನಿಖೆ ಮಾಡಬೇಕು ಅಂತೇಳಿ ಹಿಂದೆ ಇಒ ಅವ್ರಿಗೆ ನಾನೊಂದು ಮನವಿ ಕೊಟ್ಟಿದ್ದರೆ ಅವ್ರು ಬಂದು ಒಂದು ತಂಡ ಮಾಡಿದರು. ಇಒ ಅವ್ರದ್ದೊಂದು ತಂಡ ಮಾಡಿ ಒಂದು 10 ನಿಮಿಷಕ್ಕೆ ಬಂದು ವಾಪಸ್ ಹೋಗ್ಬಿಟ್ರು. 1.5 ವರ್ಷಕ್ಕಾದ್ರೂ ಯಾವುದೇ ತನಿಖೆ ಮಾಡಲಿಲ್ಲ. ಮತ್ತು ನಾನು ಜಿಲ್ಲಾ ಪಂಚಾಯತ್ ಸಿ.ಒ ಅವ್ರಿಗೆ ಒಂದು ಮನವಿ ಕೊಟ್ಟಾಗ ಈಗ ತನಿಖೆಗೆ ಬಂದಿದ್ದಾರೆ. ತನಿಖೆ ಮಾಡ್ತಾಯಿದ್ದಾರೆ. ಅದಕ್ಕೆ ಜಿಲ್ಲಾ ಪಂಚಾಯತ್ ಸಿ.ಒ ಅವ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಒಂದನೇದಾಗಿ. ಎರಡನೇದಾಗಿ, ಇಲ್ಲಿ ನಡೀತಾ ಇರುವಂಥ ಅವ್ಯವಹಾರಗಳನ್ನ ಬಗ್ಗೆ ನಾವು ಧ್ವನಿ ಎತ್ತುತ್ತಾ ಇರೋದ್ರಿಂದ ನಾವು ಹೇಳ್ತಾ ಇರೋ ಕೆಲಸ ಒಂದೂ ಮಾಡ್ತಾಯಿಲ್ಲ. ನೋಡಿ, 12 ಜನ ಸದಸ್ಯರಲ್ಲಿ 10 ಜನ ಸದಸ್ಯರು ಒಂದಾಗ್ಬಿಟ್ಟು ಅವ್ರನ್ನೆಲ್ಲ ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಡೀಲ್ಗೆ ಸಿಂಡಿಕೇಟ್ ಸದಸ್ಯರ ತಂಡವೇ ಇದೆಯಂತೆ. ಗ್ರಾಮ ಪಂಚಾಯಿತಿಯಿಂದ ಲೇಔಟ್ಗೆ ಅಪ್ರೂವಲ್ ಮಾಡಬೇಕಂದ್ರೆ ಲಕ್ಷ ಲಂಚವನ್ನ ಸುರಿಬೇಕಂತೆ. ಅಲ್ಲದೆ ಲೇಔಟ್ ಅಪ್ರೂವಲ್ ಆದ್ರೆ ಮಾತ್ರ ಗ್ರಾಮ ಪಂಚಾಯಿತಿ ಸಭೆ ನಡೆಸ್ತಾರಂತೆ. ಲೇಔಟ್ ಅಪ್ರೂವಲ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಭಾವ ದೇವರಾಜ್ 25 ಲಕ್ಷ ಬೇಡಿಕೆ ಇಟ್ಟಿದ್ದು ಆ ಆಡಿಯೋ ತಾಲೂಕಿನಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಇನ್ನ ದೇವರಾಜ್ಗೂ ಗ್ರಾಮ ಪಂಚಾಯಿತಿಗೂ ಯಾವ ಸಂಬಂಧ ಇಲ್ಲದಿದ್ರೂ ಈ ಡೀಲ್ನಲ್ಲಿ ಭಾಗಿಯಾಗಿದ್ದಾನೆ. ದೇವರಾಜ್ ಲೇಔಟ್ ಮಾಲೀಕ ಶ್ರೀನಿವಾಸ್ ಹಾಗೂ ಪಿಡಿಒ ವಿಜಯ್ ಕುಮಾರ್ ಮಾತನಾಡಿರೋ ಆಡಿಯೋ ಪ್ರಜಾಶಕ್ತಿ ಟಿವಿಗೆ ಸಿಕ್ಕಿದೆ. ಇನ್ನು ಗ್ರಾಮ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಲು ಸಾಕಷ್ಟು ದೂರು ನೀಡಿದ್ರೂ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಆರೋಪ ಮಾಡಲಾಗ್ತಾ ಇದೆ. ಲೇಔಟ್ ಈ ಖಾತೆಗಳು ನಾವು ಒದಗಿಸ್ಬೇಕು, ರಿಲೀಸ್ ಮಾಡಬೇಕು ಅಂದರೆ ನಮಗೆ 25 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಇಡ್ತಾರೆ ಸ್ವಾಮಿ. ಇದು ಯಾವ ರೀತಿನೋ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. DC ಆರ್ಡ್ರ್ ಆಗಿದೆ, ಕಲೆಕ್ಟರ್ದ ಆರ್ಡ್ರ್ ಆಗಿಯೂ ನಗರಾಭಿವೃದ್ಧಿ ಅವರಿಂದ ಪ್ರಮಾಣ ಪತ್ರ ತೊಗೊಂಡು ಅಲ್ಲೇ ಪ್ಲ್ಯಾನ್ ಅಪ್ರೂವಲ್ ಆಗಿ ಪ್ರತಿಯೊಂದೂ ಸರ್ಕಾರದ ನಿಯಮಾನುಸಾರ ನಾನು ಅವರಿಗೆ ದಾಖಲಾತಿಗಳು ಒದಗಿಸಿದ್ರು ಸಹ ಇವರೇ ಒಂದು ಅಡ್ಡ ಥರ ಮಾಡ್ಕೊಂಡ್ಬಿಟ್ಟು ಇವರು ಇಲ್ಲಿ ದಂಧೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಸ್ವಾಮಿ, ನನ್ನ ಕೈಲಿ ಆಗೋದಿಲ್ಲಪ್ಪ. ನಾನು ಸರ್ಕಾರಕ್ಕೆ ಏನು ಕಟ್ಟಬೇಕೋ ಪ್ರತಿಯೊಂದು ಹಣನೂ ನಾನು ಪಾವತಿ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಈ ಖಾತೆಗಳಿಗೆ ಏನು ಬೇಕೋ ಅದು ನಿಯಮಾನುಸಾರ ಮಾಡಿದ್ದೀನಿ. ಇದು ನನ್ನ ಸ್ವಯಾರ್ಜಿತ ಆಸ್ತಿ. ಈ ಪಟ್ಟ ಭೂಮಿ ಅದು, ಅಂಥದಕ್ಕೆ ಯಾವುದೇ ಅಂಶನೂ ನನಗೆ ಬೇಕಿಲ್ಲ. ನಾನೇನಿದ್ರೂ ಸರ್ಕಾರದ ರೀತಿಯಲ್ಲೇ ನಾನು ಹೋಗ್ತೀನಿ ಅಂತ ಅಂದೆ ಸ್ವಾಮಿ. ನಾನು 26/9/24ರಲ್ಲಿ ನಾನು ಟಪಾಲಿಗೆ ಪಂಚಾಯಿತಿ ಟಪಾಲಿಗೆ ನಾನು ಕೊಟ್ಟಿರುತ್ತೇನೆ. ಪ್ರತಿಯೊಂದು ದಾಖಲಾತಿಗಳನ್ನು ಕೊಟ್ಟಿರುತ್ತೇನೆ. ಅದಾಗಿಯೂ ತುಮಕೂರಿಂದನೂ ಅವ್ರಿಗೆ ಎಲ್ಲ ಪಂಚಾಯಿತಿಗೆ ದಾಖಲಾತಿಗಳು ಬಂದಿರುತ್ತೆ. ಆದ್ರೂ ಪಂಚಾಯಿತಿಲಿ ಇವರ ಅಧ್ಯಕ್ಷರು ನಮ್ಮ ಅದೇ ದಿನವೇ ನನ್ನ ಲೇಔಟ್ ಅಲ್ಲದೆ ಇನ್ನೂ 2 ಲೇಔಟ್ ಬಂದಿರುತ್ತೆ ಸ್ವಾಮಿ. ಒಟ್ಟು 3 ಲೇಔಟಿನ ದಾಖಲಾತಿಗಳು ಅಲ್ಲಿ ಬಂದಿರುತ್ತೆ. ಈ 3 ಲೇಔಟಲ್ಲಿ 2 ಲೇಔಟ್ಗಳದ್ದು ಅವರು ಪಾಸ್ ಮಾಡಿ ನನ್ನ ಲೇಔಟ್ನ ದಾಖಲಾತಿಗಳು ಕಡತನ ಬದಿಗಿಟ್ಟಿರ್ತಾರೆ ಸ್ವಾಮಿ.
ಯಾಕೆ ಇಟ್ಟಿದ್ದಾರೆ ಅಂತ ನಾನು ಕೇಳಕ್ಕೆ ಹೋದರೆ ನಿಮಗೆ ನಿಮ್ಮ ಬಗ್ಗೆ ಯಾವುದೋ ಒಂದು ದೂರು ಬಂದಿದೆ, ಒಂದು ಬಿಳಿ ಹಾಳೆಯಲ್ಲಿ ಯಾರೋ ಅನಾಮಧೇಯ ಒಂದು ಲೆಟ್ರ್ ಬರೆದಿರ್ತಾನೆ, ಏನೋ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಅಲ್ಲಿ ಯಾವುದೂ ಇಲ್ಲ ಸ್ವಾಮಿ, ಅಲ್ಲಿ ಅಂಥದ್ದು ಯಾವುದೂ ಇಲ್ಲ. ಖರಾಬ್ ಲ್ಯಾಂಡ್ ಇಲ್ಲ, ಏನಿಲ್ಲ, ಎಲ್ಲ ಪ್ರೈವೇಟ್ ಲ್ಯಾಂಡ್. ಅಕ್ಕಪಕ್ಕ ಎಲ್ಲ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಮುಂದ್ಗಡೆ ಬೊಮ್ಮತ್ನಹಳ್ಳಿ ಪಾವಗಡ ರಸ್ತೆ ಇದೆ ಅಷ್ಟೇ ವಿನಃ ಪ್ರತಿಯೊಂದೂ ನಾನು ಸೈಟ್ ಟು ಸೈಟ್ ಪಕ್ಕ ಲೆಕ್ಕ ಮಾಡಿ ಏನು ನಗರಾಭಿವೃದ್ಧಿಯಿಂದ ಪ್ರಾಧಿಕಾರದಿಂದ ಏನು ಆಗಿದೆಯೋ ಅದ್ರ ಪ್ರಕಾರನೇ ಮೆಷರ್ಮೆಂಟ್ ಇದೆ ಸ್ವಾಮಿ. ಒಂದು ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ. ಇನ್ನಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಲಂಚ ಬಾಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.